ಅವಿ ಪುಣಿ ನೀನು ಇಲ್ಲೇ ಮಲಗಿದ್ದೆಲ್ಲ ಅವಿ. ಅವಳ ಕಷ್ಟನೂ ನನ್ನ ಕಷ್ಟ ಅಲ್ವಾ, ಅದಕ್ಕೆ ನಾನು ಇಲ್ಲೇ ಮಲಗಿದೆ. ರೀ, ಇದು ಕಷ್ಟ ಅಲ್ಲ, ನಮ್ಮಿಷ್ಟ ನೆರವೇರ್ಲಿ ಅಂತ ಮಾಡ್ತಿರೋ ವ್ರತ. ಸರಿ, ನಿನ್ನಿಷ್ಟನೇ ನನ್ನಿಷ್ಟ ಅಲ್ವಾ? ನಮ್ಮಿಬ್ರು ಖುಷಿನೇ ಹಂಚ್ಕೋತಿದ್ದೀವಿ ಅಂದಮೇಲೆ ಈ ವ್ರತನ ಜೊತೆಲಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ನೀವು ವ್ರತ ಮಾಡೋದೆಲ್ಲ ಬೇಡ, ನಾನೇ ವ್ರತ ಮಾಡ್ತೀನಿ. ನೀವು ನನ್ನ ಜೊತೆಲಿರಿ, ಅಷ್ಟು ಸಾಕು. ಆಯ್ತಾಯ್ತು, ನಿಮ್ಮ ಪ್ರೀತಿನೂ ಹೀಗೆ ನಿಮ್ಮ ಜೊತೆ ಯಾವಾಗಲೂ ಇರಲಿ. ಎದ್ದೇಳಿ. ಅಮ್ಮ, ಯಾವುದೇ ಲೋಪ ಇಲ್ಲದೆ ಇರೋ ಹಾಗೆ ವ್ರತ ಮಾಡ್ತಿದ್ದೀನಿ. ಈಗ ನನ್ನ ಮನಸ್ಸಿಗೆ ಒಂಥರ ನಿರಾಳ ಅನಿಸ್ತಿದೆ. ಮಗು ಆಗಲಿ ಅನ್ನೋ ಆಸೆ ಜೊತೆಗೆ ಮಗು ಆಗೇ ಆಗುತ್ತೆ ಅನ್ನೋ ಭರವಸೆನೂ ಹೆಚ್ಚಾಗ್ತಿದೆ. ಸರಿ, ನನಗೆ ಪೂಜೆಗೆ ಟೈಮ್ ಆಗ್ತಿದೆ. ಸ್ನಾನ ಮಾಡಿ ಪ್ರಸಾದ ಮಾಡಿ ನೈವೇದ್ಯಕ್ಕಿಟ್ಟು ಜಪ ಮಾಡಬೇಕು. ಆಯಿತು ಪೂರ್ಣಿ, ನೀನು ಹೊರಡು. ಪೂಜೆಗೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ನಾನು ಮಾಡ್ತೀನಿ. ಅಮ್ಮ, ನೀವಿಲ್ಲ ಅಂದಿದ್ರೆ ನಿಜವಾಗ್ಲೂ ನನಗೆ ಈ ವ್ರತ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಅಮ್ಮ. ಹುಚ್ಚು ಹುಡುಗಿ, ಅಮ್ಮ ಅಂದಮೇಲೆ ಥ್ಯಾಂಕ್ಸ್ ಅನ್ನೋದೆಲ್ಲ ಬೇಕಾಗಿಲ್ಲ. ಸರಿ, ನೀನು ಬೇಗ ಹೋಗಿ ಸ್ನಾನ ಮಾಡ್ಕೊಂಬ. ಇವತ್ತು ಮಾಧವ್ ಅವರು, ನಾನು, ಮಹೇಶು, ಶಾರ್ವರಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಸರಿ. ಅಮ್ಮ, ಏನಿದೆ ಅಲ್ಲ, ಅವಳು ಎಷ್ಟು ಕಷ್ಟಪಟ್ಟು ಆಸೆಯಿಂದ ವ್ರತ ಮಾಡ್ತಿದ್ದಾಳೆ. ಇದರಿಂದ ಅವಳಿಗೆ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದರೆ ಅವಳು ಎಷ್ಟು ನೊಂದ್ಕೋತಾಳೆ. ಇದೆಲ್ಲ ಬೇಕಾಗಿತ್ತ? ನೀವಾದರೂ ಬೇಡ ಅಂತ ಹೇಳ್ಬೋದಿತ್ತಲ್ವ? ಅದು ಬಿಟ್ಟು ವ್ರತ ಮಾಡೋಕ್ಕೆ ನೀವೇ ಅವಳನ್ನ ಸಹಾಯ ಮಾಡ್ತಿದ್ದೀರ. ಅವಳ ಕಷ್ಟನ ನನಗೆ ನೋಡೋಕ್ಕಾಗ್ತಿಲ್ಲ. ನೀನು ಅವಳ ಕಷ್ಟನ ಮಾತ್ರ ಗಮನಿಸ್ತಾ ಇದೆಯಾ, ಅವಳ ಖುಷಿನ ಗಮನಿಸ್ತಾ ಇಲ್ಲ. ನೋಡು, ಅವಳು ಎಷ್ಟು ಖುಷಿಯಿಂದ ಇದ್ದಾಳೆ. ಅವಳಿಗೆ ಮಗು ಆಗುತ್ತೋ ಇಲ್ವೋ ಅನ್ನೋ ಭಯ ಜಾಸ್ತಿ ಆಗಿತ್ತು. ಅದೇ ಆತಂಕದಲ್ಲಿ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ಲು. ಈ ವ್ರತ ಮಾಡೋದ್ರಿಂದ ಮಕ್ಕಳಾಗತ್ತೆ, ನಾನು ಈ ವ್ರತ ಮಾಡ್ತೀನಿ ಅಂತ ಅವಳು ನನ್ನ ಹತ್ರ ಬಂದು ಹೇಳ್ಕೊಂಡಾಗ ಅವಳ ಕಣ್ಣಲ್ಲಿದ್ದಿದ್ದ ಖುಷಿ ನೋಡಿ ನನಗೆ ಬೇಡ ಅಂತ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಆದರೂ ಹೀಗೆಲ್ಲ ಮಾಡೋದ್ರಿಂದ ಅವಳ ಆರೋಗ್ಯ ಹಾಳಾದರೆ? ದೇವರಿಗೋಸ್ಕರ ದೇಹ ದಂಡಿಸೋದ್ರಿಂದ ಆರೋಗ್ಯ ಹಾಳಾಗಲ್ಲ. ಮನಸ್ಸಲ್ಲಿ ಚಿಂತೆ ಇಟ್ಕೊಂಡು ಕೊರಗ್ತಾ ಇದ್ರೆ ಆರೋಗ್ಯ ಹಾಳಾಗತ್ತೆ. ಯೋಚನೆ ಮಾಡಬೇಡ. ದೇವ್ರನ್ನ ನಂಬಿ ಯಾವುದೇ ಕೆಲಸ ಮಾಡಿದ್ರೂ ಅದು ವ್ಯರ್ಥ ಆಗಲ್ಲ. ಅದರಿಂದ ಒಂದಲ್ಲ ಒಂದು ರೀತಿಲಿ ಒಳ್ಳೇದಾಗೇ ಆಗತ್ತೆ. ಡಾಕ್ಟ್ರ್ ಏನೇ ಹೇಳಿದ್ರು, ಆ ರಿಪೋರ್ಟಲ್ಲಿ ಏನೇ ಇದ್ರು, ಆ ತಾಯಿ ಕೃಪೆ ಇದ್ರೆ ಅದನ್ನೆಲ್ಲ ಮೀರಿ ಪೂರ್ಣಿ ಕನಸು ನನ್ಸಾಗ್ಬೋದು. ಆ ತಾಯಿ ಕೃಪೆಯಿಂದ ಅವಳಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಆದರೆ ಈ ತಾಯಿ ಅವಳ ಜೊತೆ ಇರೋದ್ರಿಂದ ಅವಳು ಖಂಡಿತ ಒಳ್ಳೇದಾಗ್ತಿದೆ. ಈಗ ಅವಳಿಗೆ ಆ ತಾಯಿ ಆಶೀರ್ವಾದಕ್ಕಿಂತ ಈ ತಾಯಿ ಹಾರೈಕೆನೇ ತುಂಬ ಮುಖ್ಯ. ನೀವು ಅವಳನ್ನ ಮನಸಾರೆ ಹಾರಿಸ್ಬೇಕು. ಹವಿ, ಹೌದು, ನಾನು ನಂಬಿರೋದು ಅದೇ. ಭಕ್ತಿಗಿಂತ ಪ್ರೀತಿಗೆ ಶಕ್ತಿ ಜಾಸ್ತಿ. ಆದರೆ ಇಷ್ಟು ದಿನ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿಮಗೆ ಹರ್ಟ್ ಆಗುವಾಗ ಮಾತಾಡಿದ್ದೀನಿ. ಆದರೂ ನೀವು ನಮ್ಮನ್ನು ಹರಿಸೋಕ್ಕೆ ಅಂತಾನೆ ಆ ತಾಯಿ ಈ ತಾಯಿನ ಕಳಿಸ್ಕೊಟ್ಟಿರೋದು ಅನಿಸುತ್ತೆ. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆಲ್ಲ ಮಾತಾಡಬೇಡ ಅವಿ. ನಿನ್ನಿಂದ ಯಾವತ್ತೂ ನನಗೆ ಮನ್ಸಿಗೆ ನೋವಾಗಿಲ್ಲ. ನೀನು ಹಾಗೆಲ್ಲ ಅಂದ್ಕೊಂಡು ನೊಂದ್ಕೋಬೇಡ. ಅವಳು ಪ್ರತಿ ಸಲ ಮಗು ಬಗ್ಗೆ ಮಾತಾಡಿದಾಗ ನನಗೆ ಭಯ ಆಗುತ್ತೆ. ಆದರೆ ಆ ಭಯ ಸ್ವಲ್ಪನಾದರೂ ಕಮ್ಮಿ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀವು ಅವಳ ಜೊತೆ ಇರೋದು. ನಿಮ್ಮ ಆಶೀರ್ವಾದ ಯಾವಾಗಲೂ ಅವಳ ಮೇಲಿರಲಿ. ನಾವು ಎಷ್ಟು ಕಷ್ಟಪಟ್ಟು ಅದನ್ನ ಇನ್ನೇನು ಮಂತ್ರ ಹೇಳಿ ಮುಟ್ಟಿ ಚಿನ್ನ ಮಾಡಬೇಕು ಅಂತಿದ್ವಿ. ಅಷ್ಟರಲ್ಲಿ ಬಂದು ಅದನ್ನು ಮುಟ್ಟಿ
ಎಲ್ಲ ಬೂದಿ ಮಾಡ್ಬಿಟ್ರಿ. ನೆಗೆದು ಇತ್ತು, ನಾನು ಮುಟ್ಟಿದ್ದಕ್ಕೆ ಬೂದಿ ಆಯ್ತಾ ಅದು. ಹೌದು. ತೆಗೆದು ಕಪಾಳ ಕೊಡದೆ ಅಂದ್ರೆ ಏನಮ್ಮ ಇದು? ಏಯ್, ಅಲ್ಲಿರೋದಲ್ಲ ಬೂದಿ, ನಿನ್ನ ತಲೆ ಒಳಗಿದೆಯಲ್ಲ ಅದು ಬೂದಿ. ಯಾವನೋ ಸರಿಯಾಗಿ ಮಂಕ್ ಬೂದಿ ಏರ್ಸಿದ್ದಾನೆ ನೀನು. ಸಂಧ್ಯಾ, ಇದನ್ನೆಲ್ಲ ಯಾರಾದ್ರೂ ನಂಬ್ತಾರ? ಈ ಥರ ನಂಬಾರ್ನೆಲ್ಲ ನಂಬಿ ಬರೀ ಮಂಗ್ನಾಟ ಆಡೋದೇ ಹೋಯ್ತು ಜೀವನ. ರೀ, ಅವಳೇನೋ ಚಿಕ್ಕ ಹುಡುಗಿ, ಗೊತ್ತಾಗ್ಲಿಲ್ಲ. ನಿಮ್ ಬುದ್ಧಿಗೆ ಏನ್ರಿ ಆಗಿತ್ತು? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನನ್ನ ಬುದ್ಧಿ ಚೆನ್ನಾಗೇ ಇದೆ. ಇದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದೆ ನಾನು. ಸರಿ ಹೋಯ್ತಪ್ಪ. ಇದಕ್ಕೆ ನಮ್ಮ ಮನೆಯವರೆಲ್ಲರೂ ನೀವು ಸಿನಿಮಾ ಕಳಿಸಿದ್ದು? ನಾನು ಅಂದ್ಕೊಂಡೆ, ನನಗೆ ಅನುಮಾನ ಇತ್ತು, ಇವನು ಅಷ್ಟೆಲ್ಲ ಖರ್ಚು ಮಾಡಿ ನಮ್ಮನ್ನೆಲ್ಲ ಸಿನಿಮಾ ಕಳಿಸಿದ್ದಾನೆ ಅಂತಂದರೆ ಅಲ್ಲಿ ಏನೋ ಇದೆ ಅಂತ ನಂಗೆ ಗೊತ್ತಿತ್ತು. ನನಗೆ ಹೋಗಿ ಮುಂಚೆ ಆ ಗುಂಡಿನ ಮುಚ್ಚಿಬಿಟ್ಟು ಬನ್ನಿ. ಮಾವ, ಇವರೆಲ್ಲ ಏನಂದ್ರು ನೀವು ತಲೆ ಕೆಡ್ಸ್ಕೊಂಬಿಡಿ. ಇದು ಚಿನ್ನನೇ, ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಇದನ್ನ ಗುರುಗಳ ಹತ್ರ ತಗೊಂಡು ಹೋಗಿ ಮಂತ್ರ ಹಾಕ್ಸಿ ಇದನ್ನೆಲ್ಲ ಚಿನ್ನ ಮಾಡಿಸ್ಕೊಂಡು ತಗೊಂಡ್ಬಂದ್ಬಿಡೋಣ. ಹಾಳಾದವಳೆ, ಅದ್ಯಾವ ಅನಿಷ್ಟದ ಬೂದಿನೋ, ಯಾರು ಯಾವಾಗ ಹೂತಿದ್ರೋ ಅದನ್ನ ಮನೆ ಒಳಗೆ ತಂದಿದ್ಯಲ್ಲ, ಸಾಯಿಸ್ಬಿಡ್ಬೇಕು ನಿನ್ನ. ಹೋಗಿ ತಗೊಂಡು ಹೋಗಿ ಆಚೆ ಇಡು. ಏನಿನ್ನು ಮುಖ ನೋಡ್ತಾ ನಿಂತಿದ್ಯಾ? ತಗೊಂಡು ಹೋಗ್ತೀಯೋ ಇಲ್ಲ ಅದ್ರ ಜೊತೆಗೆ ನಿನ್ನೂ ಬಿಸಾಕಲೋ? ಏಯ್ ದೊಡ್ಡ ಮನುಷ್ಯ, ನನ್ನ ಹತ್ರ ಟೈಲರಿಂಗ್ ಮಿಷಿನ್ಗೆ ತಂದ್ಬಿಟ್ಟು ದುಡ್ಡು ತಗೊಂಡು ಈ ಅನಿಷ್ಟದ ಕೆಲಸ ಮಾಡಿಸ್ತಿದ್ದೀಯಾ? ನೋಡೋ, ಈ ಹೊತ್ತೆ ಹೋಗಿ ಟೈಲರಿಂಗ್ ಮಿಷಿನ್ ತಗೊಂಡು ಬಂದು ಕೆಲಸ ಶುರು ಮಾಡಿದ್ಯಾ ಸರಿ ಹೋಯ್ತು. ಇಲ್ಲೋ ಅಂತಂದ್ರೆ ತಾತ, ಅದು ಏನಾಯ್ತು ಅಂದ್ರೆ. ಏನಾಯ್ತು ತಾತ, ನೀವು ಕೊಟ್ಟಿದ್ರಲ್ಲ ಮಿಷಿನ್ಗೆ ಅಂತ ದುಡ್ಡನ್ನ, ಆ ದುಡ್ಡನ್ನೆಲ್ಲ. ಆ ದುಡ್ಡನ್ನ ಏನು ಮಾಡಿದೆ? ಆ ದುಡ್ಡನ್ನ ಅಣ್ಣ, ಇದನ್ನೆಲ್ಲ ಹೇಳ್ಕೊಟ್ರಲ್ಲ ಜ್ಯೋತಿಷರು, ಅವರಿಗೆಲ್ಲನೂ ಕೊಟ್ಬಿಟ್ವಿ. ದುಡ್ಡಿನ ಬೆಲೆ ಗೊತ್ತಿದ್ರಲ್ವ ನಿನಗೆ? ನಾವು ಅಲ್ಲಿ ಸ್ವಾಭಿಮಾನ ಮರ್ಯಾದೆ ಬಿಟ್ಟು ಮನ್ಸಿಲ್ದೇ ಇದ್ರೋ ಮನೆಯವ್ರ ಬಾಗ್ಲು ಮುಂದೆ ನಿಂತ್ಕೊಂಡು ದುಡಿತಿರೋದು ಈ ಮನೆ ನಡ್ಸಕ್ಕೆ. ನೀವು ನೋಡಿದ್ರೆ ಯಾಕೆ ಹೀಗೆಲ್ಲ ಮಾಡಿದ್ರಿ? ಒಂದಲ್ಲ ಎರಡಲ್ಲ 25,000. ಅದನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು? ಜುಜುಬಿ 25,000 ಕಳೆದಿದ್ದಕ್ಕೆ ನಿಮ್ಮ ಮನೆಯವರೆಲ್ಲ ಹಿಂಗೆ ಎಗರಾಡ್ತಾ ಇದ್ದಾರೆ. ರೀ, ಇನ್ನು ಏನ್ರಿ ಗೊಣಗ್ತಾ ಇದ್ದೀರಾ? ಈಗ ಅನ್ನಿಸ್ಕೊಂಡು ಸಾಕಾಗ್ಲಿಲ್ವಾ? ನಿಮ್ ಜನ್ಮಕ್ಕೊಂದಿಷ್ಟು. ತೆಪ್ಪಂಗ್ ನಿಂತ್ಕೊಳ್ಳೆ. 25,000 ಹಿಂಗ್ ಕೊಟ್ಬಿಟ್ಟು 25 ಕೋಟಿ ನಾವ್ ಹಿಂಗ್ ಬಾಚ್ಕೊಂಡಿದ್ದಿದ್ರೆ ಈ ಮನೆಯವ್ರು ಹಿಂಗ್ ಮಾತಾಡ್ರ? ಕರ್ಮ. ಇನ್ನೊಂದು ಕ್ಷಣ ಇಬ್ರು ನನ್ನ ಕಣ್ಣು ಮುಂದೆ ನಿಂತಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ರ ಅವಳಿಗೆ. ಮಹೇಶ್ ಮತ್ತೆ ಶಾರ್ವರಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಅದಕ್ಕೆ ಬರೀ ನಮ್ಮಿಬ್ಬರ ಹೆಸರಲ್ಲಿ ಯಾಕೆ, ನೀವು ಮತ್ತೆ ಅಣ್ಣನ ಹೆಸರಲ್ಲೂ ಅರ್ಚನೆ ಮಾಡಿಸಿ. ಮೊನ್ನೆ ಅಷ್ಟೇ ನಿಮ್ಮ ಆ್ಯನಿವರ್ಸರಿ ಆಗಿದೆ. ನೀವಿಬ್ಬರು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತಲೇ ಇವತ್ತಿನ ಅರ್ಚನೆ. ನಮಗೇನಾಗುತ್ತಣ್ಣ, ಪಾಪಿ ಚಿರಾಯು. ಯಾವುದೋ ಶನಿ ಬಂದು ನನ್ನ ಮೊದಲನೇ ಅದಕ್ಕೆ ನಾನು ಉಂಗ್ಬಿಡ್ತು. ಅದಕ್ಕೆ ನೀವಾದರೂ ಯಾವ ಶನಿ ಕಣ್ಣಿಗೂ ಬೀಳದೆ ಸುಖವಾಗಿರಬೇಕು ಅನ್ನೋದು ನನ್ನ ಆಸೆ.
ನಿಮ್ಮ ಹೆಸರಲ್ಲೂ ಒಂದು ಅರ್ಚನೆ ಮಾಡಿಸೋಣ. ಮಹೇಶ, ಈಗ ಯಾಕೆ ಆ ಮಾತೆಲ್ಲ? ಹೌದು ರೀ, ಇವರಿಬ್ಬರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಇವರನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಅದೇ ಭಯ ನನಗೆ. ಅಂದರೆ ನೀನು ಒಂದು ಕ್ಷಣನೂ ಬಿಡ್ದಂಗೆ ಅವ್ರನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ರೆ ಅವರಿಬ್ರಿಗೂ ಏಕಾಂತ ಬೇಡವಾ? ಇವನು ಚಿಕ್ಕವನಿದ್ದಾಗಿಂದನೂ ಹೀಗೇನೆ, ತಮಾಷೆ ಮಾಡೋದಕ್ಕೆ ಸಮಯ ಸಂದರ್ಭ ಏನೂ ನೋಡಲ್ಲ. ಇದು ದೇವಸ್ಥಾನ ಕಣೋ, ಸ್ವಲ್ಪ ಭಯ ಭಕ್ತಿ ಇರಲಿ. ಹೌದಣ್ಣ, ಭಯ ಭಕ್ತಿಯಿಂದ ಇರ್ತೀನಿ. ಭಕ್ತಿ ದೇವ್ರನ್ನ ಕಂಡ್ರೆ ಭಯ. ರೀ, ದೇವ್ರನ್ನ ನೋಡಿ. ಅಣ್ಣ, ಅದಕ್ಕೆ ನನಗೆ ಕಣ್ಣಿಗೆ ಕಾಣೋ ದೇವರು ಅಂದರೆ ನೀವಿಬ್ರು. ಬನ್ನಿ, ನಿಮಗೆ ನಮಸ್ಕಾರ ಮಾಡ್ತೀನಿ. ಬೇಡ ಬೇಡ, ಇದು ದೇವಸ್ಥಾನ. ನೀನು ಬಾಣ ನೀನು. ನಾನು ಅನ್ನದಾನಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ನಾನು ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಅಭಿಗೋಸ್ಕರ ಹರಿಸ್ಕೊಂಡಿದ್ದೆ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ. ನೀವು ಬರ್ತೀರಾ? ಪರವಾಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಸರಿ, ನೀವು ಇಲ್ಲೇ ಕೂತೀರಿ, ನಾ ಬಂದ್ಬಿಡ್ತೀನಿ. ಆಗ ಯಾವ ಕಾರಣಕ್ಕೆ ಅದೆಲ್ಲ ಆಗಿದ್ದು, ಯಾವ ಕಾರಣಕ್ಕೆ ಆ ಮನೇನ ನಾನು ಸ್ಮಶಾನ ಮಾಡಿದ್ದು ಅಂತ ನನಗೆ ಮಾತ್ರ ಗೊತ್ತು. ಆ ಸತ್ಯ ಯಾವತ್ತಿದ್ರೂ ನನ್ನಲ್ಲೇ ಇರಬೇಕು. ಆ ಉದ್ದೇಶನೂ ಆದಷ್ಟು ಬೇಗ ಈಡೇರಬೇಕು. ಸುಮತಿ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ನಮ್ಮ ಮನೇಲಿ ದೇವತೆ ಆಗಿದ್ದವರು ನೀವು. ನಿಮ್ಮ ಜೀವ ಉಳಿಸ್ಕೊಡೋಕ್ಕೆ ನನ್ನಿಂದ ಆಗಲಿಲ್ಲ. ಹಾಗೆ ನೋಡಿದ್ರೆ ನಿಮ್ಮ ಸಾವಿಗೆ ನಾನೂ ಕಾರಣ ಅಲ್ಲಲ್ಲ, ನಾನೇ ಕಾರಣ. ನಮ್ಮ ಮನೇಲಿ ಬದುಕೋಕೆ ಯೋಗ್ಯತೆ ಇಲ್ಲದೆ ಇರೋಳನ್ನು ಇಷ್ಟಪಟ್ಟಿದ್ದು ನನ್ನ ತಪ್ಪು. ಅವಳು ಈ ಮನೆಗೆ ಬೇಡ ಅಂತ ನೀವು ಹೇಳಿದ ಮೇಲೂ ಅಣ್ಣನ ಮೂಲಕ ಮದುವೆಗೆ ಒಪ್ಪಿಸಿದ್ದು ನನ್ನ ತಪ್ಪು. ಒಬ್ಬಳು ಕೊಲೆಗಾರ್ತಿನ ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ಅವತ್ತು ನಿಮ್ಮ ಜೀವ ಹೋಗೋ ಬದಲು ನನ್ನ ಜೀವ ಹೋಗ್ಬಿಡ್ಬೇಕಾಗಿತ್ತು.
ಇಷ್ಟೆಲ್ಲ ಗೊತ್ತಾದ ಮೇಲೆ ಇಂಥ ಕೊಲೆಗಾರ್ತಿ ಜೊತೆ ಬದುಕೋಕ್ಕಾಗುತ್ತಾ ಅದಕ್ಕೆ? ನನ್ನ ಆಸೆ, ನನ್ನ ಪ್ರೀತಿ, ನನ್ನ ಮದುವೆ, ನನ್ನ ಮನೆಯೇ ಸ್ಮಶಾನ ಮಾಡಿಬಿಡ್ತು. ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು. ಅದಕ್ಕೆ ಸಾಯೋಕೆ, ಅಣ್ಣ ಒಂಟಿ ಆಗೋದಕ್ಕೆ, ಮಕ್ಕಳು ತಬ್ಲಿಗಳಾಗೋದಕ್ಕೆ ಎಲ್ಲದಕ್ಕೂ ನಾನೇ ಕಾರಣ. ನನಗೆ ಕ್ಷಮೆನೇ ಇಲ್ಲ. ಆದರೆ ಅದಕ್ಕೂ ಮೊದಲು ಇಷ್ಟಕ್ಕೆಲ್ಲ ಕಾರಣ ಆದ್ಲಲ್ಲ ರಾಕ್ಷಸಿ, ಅವಳಿಗೆ ನರಕ ತೋರಿಸ್ಬೇಕು. ನಿಮ್ಮನ್ನು ಕೊಲ್ಲೋ ಅಂತ ಕೆಟ್ಟ ಬುದ್ಧಿ ಅವಳಿಗೆ ಯಾಕೆ ಬಂತು ಅಂತ ತಿಳ್ಕೋಬೇಕು. ಅವಳ ಪಿತೂರಿ ಏನು ಅಂತ ನನಗೆ ಗೊತ್ತಾಗಬೇಕು. ಇಷ್ಟೆಲ್ಲ ನನ್ನ ಮನಸ್ಸಲ್ಲಿ ಓಡ್ತಿರುವಾಗ ಅವಳ ಜೊತೆ ಸುಖವಾಗಿರು ಅಂತ ಅಣ್ಣ ಅದಕ್ಕೆ ನನಗೆ ಆಶೀರ್ವಾದ ಮಾಡ್ತಾರಲ್ಲ, ಅದು ಹೇಗೆ ಸಾಧ್ಯ? ಈ ಮನೆ ನೆಮ್ಮದಿನ ಹಾಳು ಮಾಡಿದವಳ ಜೊತೆಗೆ ನಾನು ಸಂತೋಷವಾಗಿ ಬದುಕಿದ್ರೆ ಅದು ನಿಮಗೆ, ಅಣ್ಣಂಗೆ ನಾನು ಮಾಡೋ ದ್ರೋಹ ಆಗಲ್ವಾ? ಮಹೇಶ್ ಅವರೇ, ಅದಕ್ಕೆ ನೀವು ಯಾವಾಗ ಬಂದ್ರಿ? ಮಹೇಶ್ ಅವರೇ, ನೀವೇನೋ ಮಾತಾಡ್ತಾ ಇದ್ರಿ. ಅದಕ್ಕೆ ಅದು ನೀವು ಮಾತಾಡಿದ್ದು ಯಾವುದೂ ನನಗೆ ಕೇಳಿಸ್ಲಿಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅನ್ನೋದು ನನಗೆ ಗೊತ್ತು. ಏನಿದೆ ಮನಸ್ಸಲ್ಲಿ? ಅಣ್ಣ ಅದಕ್ಕೇನೆ ದೇವರು ಅಂತೀರ. ಆದರೆ ಈ ದೇವ್ರ ಹತ್ರ ಹೇಳ್ಕೊಳ್ಳೋದನ್ನ ನನ್ನ ಹತ್ರ ಹೇಳ್ಕೊಬೋದಲ್ವಾ? ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದರೆ ಅದು ಏನೇ ವಿಷಯ ಇರಲಿ, ಹೇಳ್ಕೊಳ್ಳಿ. ಅದೇನಿಲ್ಲ, ಅದಕ್ಕೆ ಏನೋ ಯೋಚನೆ ಮಾಡ್ತಿದ್ದೆ, ಮೈ ಮರೆತು ಏನೇನೋ ಬಾಯಲ್ಲಿ ಬಂದ್ಬಿಡ್ತು. ಅದೇ ಏನು ಯೋಚನೆ ಅಂತ ಕೇಳ್ತಾ ಇದ್ದೀನಿ. ಅದು ಮನೇಲಿ ಏನೇನೋ ನಡೀತಿದೆ, ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ. ಹಾಂ, ವಂಶವೃಕ್ಷದಲ್ಲಿ ಸಮರ್ಥ್ ಮತ್ತು ಸಂಧ್ಯಾ ಹೆಸರನ್ನು ಸೇರಿಸೋದು ಡೌಟು ಅಂತ ಲಾಯರ್ ಹೇಳ್ತಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಮಹೇಶ್ ಅವರೇ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಮಕ್ಕಳು ಆ ವಂಶವೃಕ್ಷದಲ್ಲಿ ಸೇರೋದು ಮುಖ್ಯ ಅಲ್ಲ. ಮಾಧವ್ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಮಕ್ಕಳಾಗುಳಿದ್ರೆ ಸಾಕು. ಅದ್ರ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಆಗಲ್ಲ, ಅದಕ್ಕೆ ಮನೇಲಿ ಈ ವಿಷಯ ಬಂದರೆ ಸಾಕು, ಅಭಿ ಡಿಸ್ಟರ್ಬ್ ಆಗ್ತಾನೆ. ಅವನು ಸಮರ್ಥನ ನೋಡೋ ದೃಷ್ಟಿ ಬದಲಾಗತ್ತೆ. ಸಮರ್ಥನ ಅವಮಾನ ಮಾಡೋದು, ಚುಚ್ಚು ಮಾತಾಡೋದು ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಅವನು ಚಿಕ್ಕಪ್ಪ ಈ ವಿಷಯದಲ್ಲಿ ನನ್ನನ್ನು ಸಪೋರ್ಟ್ ಮಾಡಲಿ ಅಂತ ಬಯಸ್ತಾನೆ. ನಾನೇನಾದರೂ ಅವನ ಪರವಾಗಿ ಮಾತಾಡಿದ್ರೆ ನಿಮಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದನ್ನೇ ದೇವ್ರ ಹತ್ರ ಹೇಳ್ಕೊತಾ ಇದ್ದೆ. ಹಾಗೆಲ್ಲ ಏನೂ ಆಗಲ್ಲ. ಮನೆ ಮಕ್ಕಳು ಸಮಾಧಾನವಾಗಿರೋದು ಮುಖ್ಯ. ಯಾರು ಯಾರ ಪರನೂ ಇರೋದಿಲ್ಲ, ವಿರುದ್ಧವಾಗೂ ಇರೋದಿಲ್ಲ. ಎಲ್ಲರ ಮಧ್ಯೆ ಪ್ರೀತಿ ಇರುತ್ತೆ. ಆ ಪ್ರೀತಿನ ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ರನ್ನ ಅಪಾರ್ಥ ಮಾಡ್ಕೊಳ್ಳೋ ಸಂದರ್ಭನೇ ಬರಲ್ಲ. ನಿಮ್ಮೆಲ್ಲರ ಪ್ರೀತಿ ಏನು ಅಂತ ನನಗೆ ಅರ್ಥ ಆಗಿದೆ. ನಾನಾಗಲಿ ನಿಮ್ಮ ಅಣ್ಣ ಆಗಲಿ ಖಂಡಿತ ಅಪಾರ್ಥ ಮಾಡ್ಕೊಳ್ಳಲ್ಲ. ನೀವು ಅಭಿಗೆ ಸಮಾಧಾನ ಮಾಡಿ. ಸಮರ್ಥ್ ಮೊದಲೇ ಸ್ವಾಭಿಮಾನಿ, ಅವನಿಗಿದೆಲ್ಲ ಇಷ್ಟ ಇರಲಿಲ್ಲ. ಸಂಧ್ಯನ್ಗೆ ನಾನು ತಿಳಿಸಿ ಹೇಳ್ತೀನಿ. ಆದರೂ ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಶಾರ್ವರಿಯವರಲ್ಲಿ ಕಾಯ್ತಾ ಇದ್ದಾರೆ, ಕಾಯಿಸೋದು ಬೇಡ. ಬನ್ನಿ. ಎಷ್ಟು ಒಳ್ಳೆ ಮನಸ್ಸು ಅದಕ್ಕೆ ನಿಮ್ಮದು. ಆ ಅದಕ್ಕೇನಂತೂ ನನ್ನ ಕೈಯಿಂದ ಉಳಿಸ್ಕೊಳಕ್ಕಾಗಲಿಲ್ಲ. ಆದರೆ ಈ ಅದಕ್ಕೆ ಒಂದು ಸಣ್ಣ ನೋವು ಆಗದೇ ಇರೋ ಹಾಗೆ ನಾನು ನೋಡ್ಕೋಬೇಕು. ಇವರನ್ನು ಜೋಪಾನ ಮಾಡಬೇಕು. ಈ ಮನೇಲಿ ಇನ್ನು ಮುಂದೆ ನನ್ನ ಕರ್ತವ್ಯ ಅದೇ. ಮಹೇಶ್ ಅವರೇ, ಏನಿನ್ನೂ ಇಲ್ಲೇ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಬನ್ನಿ. ಅದಕ್ಕೆ ಇನ್ಮೇಲೆ ನೀವು ನನಗೆ ಬರೀ ಅದಕ್ಕೆ ಅಲ್ಲ, ಅಮ್ಮ, ಅದಕ್ಕೆ ಅಮ್ಮ.